PH ಪೂಜಾರ್ ಉಪಮುಖ್ಯಮಂತ್ರಿಗಳು. ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ 1412 ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಉಪಮುಖ್ಯಮಂತ್ರಿ ಅಧ್ಯಕ್ಷ, ಉತ್ತರವನ್ನು ವಹಿಸಲಾಗಿದೆ. ಪೂಜಾರ್ ಮಾನ್ಯ ಸಭಾಪತಿಗಳೇ, ತಮಗೆ ಗೊತ್ತಿರುವಂತೆ ಉತ್ತರ ಕರ್ನಾಟಕದ ಹೆಸರುವಾಸಿಯಾದಂಥ ವಾಣಿಜ್ಯ ಕೇಂದ್ರ ಬಾಗಲಕೋಟೆ, ಆ ಕಡೆ ರಾಯಚೂರು, ಬಳ್ಳಾರಿ, ಈ ಕಡೆ ಗದಗು, ಮುದ್ದೇಬೇಳ, ಎಲ್ಲ ಕಡೆಗಳಿಂದ ವ್ಯಾಪಾರಸ್ಥರು 100 ವರ್ಷಗಳ ಹಿಂದಿನಿಂದ ಬರ್ತಾಯಿದ್ರು. ದೊಡ್ಡ ಕೇಂದ್ರವಾಗಿ ಅದು ಪರಿಣಮಿಸಿತ್ತು. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲ್ಮಟ್ಟಿ ಜಲಾಶಯದಲ್ಲಿ ಏಷ್ಯಾ ಖಂಡದಲ್ಲೇ ಮುಳುಗಡೆ ಆದಂಥ ದೊಡ್ಡ ನಗರ ಅನ್ನುವಂಥ ಖ್ಯಾತಿಯೂ ಕೂಡ ಇತ್ತೀಚೆಗೆ ಪಾತ್ರವಾದಂಥದ್ದು. ಅಲ್ಲಿ ವ್ಯಾಪಾರಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ, ಒಂದು ಕಡೆ ಅಡತ್ ಬಜಾರ, ಅವರ ವಖಾರಗಳು ಒಂದು ಕಡೆ, ಪಕ್ಕದಲ್ಲಿ ಕಪ್ಪಡ ಬಜಾರ, ಕಿರಾಣಾ ಮಾರ್ಕೆಟು, ಹಾರ್ಡ್ವೇರ್ ಮಾರ್ಕೆಟು, ರೆಡಿಮೇಡ್ ಮತ್ತು ಜನರಲ್ ಸ್ಟೋರ್ಸು, ಎಲೆ ಕಾಯಿ, ಬುಕ್ಕಿಟ್ಗಾರ ಅಂಗಡಿ, ಸುತ್ತಮುತ್ತ ಒಂದೇ ಪ್ರದೇಶದಲ್ಲಿ ಅದೆಲ್ಲ ವ್ಯಾಪಾರಿ ಕೇಂದ್ರವಾಗಿ ನಿರ್ಮಾಣವಾಗಿತ್ತು. ತಮ್ಮ ಬದುಕಿನ ಮೂಲ ವ್ಯವಸ್ಥೆ ಯಾವ ರೀತಿ ರೈತ ಕಳ್ಕೊಂಡಿದ್ದಾನೋ ಅದೇ ರೀತಿ 1/3 ಹೆಚ್ಚಿನ ಸಂಖ್ಯೆಯ ವ್ಯಾಪಾರಿ ವ್ಯವಸ್ಥೆ ಈಗಾಗಲೇ ಹೋಗಿಬಿಟ್ಟಿದೆ, ಮುಳುಗಡೆ ಆಗಿದೆ. ಸರ್ಕಾರ ಏನು ಮಾಡಿದೆ, ಮುಳುಗಡೆ ಆದಂಥ ಜನರಿಗೆ, ವ್ಯಾಪಾರಸ್ಥರಿಗೆ ಸುಮಾರು ಒಂದು 5,000ದಷ್ಟು ಪ್ರದೇಶದ ಅಕ್ವಿಷನ್ ಮಾಡಿದ್ದಾರೆ ಪುನರ್ವಸತಿ ಸಲಹೆ ಬಾಗಲಕೋಟೆ ನವನಗರದಲ್ಲಿ. ಅಲ್ಲಲ್ಲಿ 2 ಯೂನಿಟ್ದಲ್ಲಿ ಸುಮಾರು 5-6 ಸೆಕ್ಟರ್ಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ರಿಗೆ ವ್ಯಾಪಾರಿ ಅಂಗಡಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ಅಂದರೆ ಅಲ್ಲಿ ಸರ್ ಕೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತೇನೆ. ಇವತ್ತು ಏನಾಗಿದೆ ಅಂದರೆ, ಬೆಳಗ್ಗೆ 9 ಗಂಟೆಗೆ ಇದ್ದಂಥ ವ್ಯಾಪಾರಸ್ಥರು ಅಂಗಡಿ ತೆಗೆದು ಕುಂತ್ರೆ 12 ಗಂಟೆ ತನಕ ಬೋಣಿಗೆ ಸ್ಥಿತಿ ಆಗೋದು, 10 ರೂಪಾಯಿ ವ್ಯಾಪಾರ ಆಗೋದಿಲ್ಲ. ತಲೆತಲಾಂತರ ತಮ್ಮ ಬದುಕನ್ನು ಕಟ್ಕೊಂಡು ಬಂದಂಥ ವ್ಯಾಪಾರಸ್ಥರು ರೈತರಿಗೆ ವಿಶ್ವಾಸದಿಂದ ನಡ್ಕೊಳ್ತಾ ಬಂದಿದ್ರು. ಅದಕ್ಕೆ ಎಲ್ಲರ ಬೇಡಿಕೆ ಏನಾಗಿತ್ತು ಅಂದ್ರೆ, ಬಾಗಲಕೋಟ್ ಮಾರ್ಕೆಟಿಂಗ್ ಅಸೋಸಿಯೇಷನ್ದವರು ಒಂದು ಸಂಸ್ಥೆ ಮಾಡಿ ಹೋರಾಟ ಮಾಡಲಿಕ್ಕೆ ಹತ್ತಿದ್ದಾರೆ. ಭಾಳ ದಿವಸದ ಬೇಡಿಕೆ ಇದೆ. ಅವ್ರೇನು ಕೇಳಿದ್ದಾರೆ ಅಂದರೆ, ಒಂದೇ ಕಡೆ ಯಾವ ರೀತಿ 300 ಎಕರೆದಷ್ಟು ಪ್ರದೇಶದಲ್ಲಿ ರಿಸರ್ವೇಷನ್ ಕೊಟ್ಟು ಯೂನಿಟ್ 3ನೇ ಯೂನಿಟ್ದಲ್ಲಿ 3 ಮತ್ತು 9 ಯಾವುದೋ ಒಂದು ಸೆಕ್ಟರ್ದಲ್ಲಿ ಮಧ್ಯವರ್ತಿ ಆಗುವಂತೆ, ನವನಗರ ಬಂತು, BTD ಇದೇನು ವಿದ್ಯಾಗಿರಿ ಬಂತು, ಹಳೆ ನಗರದ ಮಧ್ಯವರ್ತಿ ಜಾಗದಾಗ ನಮ್ಗೆ ವ್ಯಾಪಾರಿಗೆ ಅನುಕೂಲ ಮಾಡಿ ಕೊಡಿ ಅಂತ ಅನ್ನುವಂಥದ್ದು ಬೇಡಿಕೆ ಇದೆ. ಆದರೆ ಸರ್ ಒಂದೇ ಎರಡನೇ ಪ್ರಶ್ನೆ ಆಮೇಲೆ ಕೇಳಿ. ಹೇಳಲ್ಲ, ಕೇಳ್ಬಿಡಿ, ಅದೇನು ಕೇಳ್ತಾರೆ ಕೇಳಿ. ಇಲ್ಲ ಹೇಳಿ ಸರ್. ಕೇಳ ಭಾಷಣ ಮಾಡ್ತಾರ ಅವರು. ಇಲ್ಲ ಸರ್, ಭಾಷಣ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಹಂಗಾಗಿದೆ, ಕೇಳುವವರು ಇಲ್ಲ, ದೊರೆಗಳು. ಅಧ್ಯಕ್ಷ ಹೇಳ್ತಾರೆ, ಆಮೇಲೆ ಕೇಳಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಪಕ್ಕದಲ್ಲಿ HK ಪಾಟೀಲ್ರು ಇದ್ದಾರೆ, ಅವರು ನೀರಾವರಿ ಸಚಿವರಾಗಿದ್ದರು. ಈಗ ಏನು ಒಂದು ನಮ್ಮ UKP ಮುಳುಗಡೆ ಆಗಿರುವಂಥ ಈ ಬಾಗಲಕೋಟೆಯಲ್ಲಿ ಸಣ್ಣ ದೊಡ್ಡ ಅತಿ ದೊಡ್ಡ ಅಂಗಡಿಗಳ ಮಾಲೀಕರು ಯೂನಿಟ್ 1, 2, 3 ಅಲ್ಲದೆ ವಿದ್ಯಾಗಿರಿ, ಹಳೆ ನಗರಕ್ಕೆ ಮಧ್ಯವರ್ತಿ ಯೂನಿಟ್ 3 ಒಟ್ಟು 200 ಎಕರೆ ಬೇಕು, ನಮಗೆ ಕಮರ್ಷಿಯಲ್ ಬೇಕು ಅಂತ ಕೇಳಿದ್ದಾರೆ. ಬಹುಶಃ ಈಗಾಗಲೇ ನಾವು 1635 ಎಕರೆ ಅಂದರೆ 36 ನಗರಾಭಿವೃದ್ಧಿ ಪದಾಧಿಕಾರದಿಂದ ವಿನ್ಯಾಸವನ್ನು ಮಾಡಿ ಒಂದು ಪ್ಲಾನ್ ಸ್ಯಾಂಕ್ಷನ್ ಕೂಡ ಎಲ್ಲ ಮಾಡಿದ್ದೀವಿ. ಈಗ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಎಷ್ಟು ಕಮರ್ಷಿಯಲ್ ಇರಬೇಕು, ಇದು ನಾವು ಕೊಡ್ತಾ ಇರೋದು ರೆಸಿಡೆನ್ಷಿಯಲ್ ಆಪ್ಷನ್. ಕಮರ್ಷಿಯಲ್ಗೂ ಎಷ್ಟು ಕೊಡಬೇಕು ಅಂತ ಕೊಡ್ತೀವಿ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಒಂದು 200 ಎಕರೆಯಷ್ಟು ಒಂದು ಸಪ್ರೇಟ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಿ ಅಂತ ಹೇಳಿದ್ರು. ಭಾಳ ಸಂತೋಷ, ನಿಮ್ಮ ಅಭಿಲಾಷೆ ಭಾಳ ಚೆನ್ನಾಗಿದೆ, ವರ್ತಕರ ಚಿಂತನೆಯೂ ಭಾಳ ಚೆನ್ನಾಗಿದೆ. ಈಗ ನಾವು ಇದನ್ನು ಮಾಡ್ತಾ ಇರೋದು, ಇದು ನಮಗೆ ಯಾರು ಭೂ ಜಮೀನನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ಕೊಡಲಿಕ್ಕೆ ಅಕ್ವಿಷನ್ ಮಾಡಿ ಏನೇನು ರೇಟ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ, ನಾನು ಹೇಳೋಕ್ಕಿಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ವರ್ತಕರಿಗೆಲ್ಲ ಮಾತಾಡಿ ಅವರೊಂದು ರೆಪ್ರೆಸೆಂಟೇಷನ್ ನನಗೆ ಕೊಡಲಿ, ಅವ್ರಿಗೆ ಅಕ್ವಿಷನ್ ಮಾಡಿ ನಾನು ಸಪ್ರೇಟಾಗಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ಕೊಡೋಣ, ನೋ ಪ್ರಾಬ್ಲಮ್.
ಅವ್ರು ಏನು ಹೇಳ್ತಾರೆ ಯಾವ ಏರಿಯಾಲ್ ಬೇಕು ಕಮರ್ಷಿಯಲ್ ಅಲ್ಲೇ ಮಾಡ್ಕೊಡೋಣ. ಬಟ್ ಅವರು ಅದಕ್ಕೆ ಭೂಮಿಗೆ ಏನೇನು ಬೇಕೋ ದುಡ್ಡು ಕಾಸು ಎಲ್ಲ ಕೊಟ್ಟರೆ ಹೆಸರು ಹೋಗ್ತದೆ. UKP ದುಡ್ಡಲ್ಲಿ ನಾನು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ನನ್ನ ಕೈಲಿ ಬಹಳ ಕಷ್ಟ ಆಗ್ತದೆ. ಈಗ ಸದ್ಯಕ್ಕೆ ತಮ್ಮ ಹೋರಾಟದ ಪ್ರಕಾರ, ತಮ್ಮ ಭಾವನೆ ಪ್ರಕಾರ ಈಗಾಗಲೇ ರೈತರಿಗೆ ನಾವು ಮಾತು ಕೊಟ್ಬಿಟ್ಟಿದ್ದೀವಿ. ಸುಮಾರು 70,000 ಕೋಟಿ ರೂಪಾಯಿ ಕೊಡಬೇಕಾಗ್ತದೆ. ಎಕರೆಗೆ 40 ಲಕ್ಷ 35 ಲಕ್ಷ ಕೊಡಬೇಕಾಗ್ತದೆ. ಹಿಂದೆ ಕೋರ್ಟಲ್ಲೆಲ್ಲ ನಿಮ್ಮ ಬಾಗಲಕೋಟೆಲೆ 10 ಕೋಟಿ 12 ಕೋಟಿ 15 ಕೋಟಿ ರೂಪಾಯಿ ಫಿಕ್ಸ್ ಆಗಿದೆ. ದಟ್ ಇಸ್ ನಾಟ್ ಪಾಸಿಬಲ್. ಬಟ್ ಈಗ ಬೇಕಾದ್ರೆ ಸಪರೇಟ್ 200 ಯೂನಿಟ್ ನಮ್ಮ ಬೆಂಗಳೂರು ತರ, ಬೆಂಗಳೂರಲ್ಲೇ ಇಲ್ಲ 200 ಯೂನಿಟ್, ಒಂದೇ ಯೂನಿಟ್, ಆ ಥರನೇ ಬೇಕಾದ್ರೆ ಮಾಡ್ಕೊಡೋಣ ಬಾಗಲಕೋಟೆಗೆ. ನಿಮ್ಮವ್ರಿಗೆ ಹೇಳ್ಬಿಟ್ಟು ಒಂದು ಅರ್ಜಿ ಕೊಡ್ಸಕ್ಕೆ ಹೇಳಿ. ವಿ ವಿಲ್ ಅಕ್ವೈರ್ ಅಂಡ್ ವಿಲ್ ಗಿವ್ ಟು ದೆಮ್. ಕನ್ಸೆಂಟ್ ಅಕ್ವಿಷನ್ ಮಾಡೋಣ, ಇಲ್ಲ ಬೇರೆ ಯಾವ ಥರ ಬೇಕಾದ್ರೆ ಮಾಡಿಕೊಟ್ಟು ಒಳ್ಳೆ ಇಂಡಸ್ಟ್ರಿ ಇದನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶ ಮಾಡಿಕೊಡೋಣ. ಇಲ್ಲಿ ರೆಸಿಡೆನ್ಷಿಯಲ್ಗೆ ಒಂದು ಪರ್ಸೆಂಟೇಜ್ ಇರ್ತದೆ, ಒಂದು ಸ್ಮಾಲ್ 2.6 3% 4% ಏನೋ ಇರ್ತದೆ. ಅಷ್ಟರಲ್ಲಿ ಮಾತ್ರ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ. ಸರ್, ನಾನು ಹೇಳ್ತಾ ಇರೋದು ತಾವು ಹೇಳೋದಕ್ಕೆ ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ತಮ್ಮ ಕಳಕಳಿ ಬಗ್ಗೆ. ಪ್ರಶ್ನೆ ಏನು ಅಂದರೆ, ಈಗಾಗಲೇ ಏನು ಅಲ್ಲಿ ಏನು ಜನವಸತಿಗಾಗಿ ಮಾಡಿದಂಥ ಏರಿಯಾ ಏನಿದೆ ಅಲ್ಲಿ 300 ಎಕರೆ, ಅದರಲ್ಲಿ ವಿಶೇಷವಾದಂಥದ್ದು ಏನಿಲ್ಲ. ದಯಮಾಡಿ ತಿಳ್ಕೊಳ್ಳಿ. ನೀವು ಕೊಡುವಂಥದ್ದು ಲೀಸ್ ಕಮ್ ಸೇಲ್ ಬೇಸಿಸ್ ಮೇಲೆ ಕೊಡುವಂಥದ್ದು ಮಾಡಿ, ಅವ್ರಿಗೆ ಅಂಗಡಿ ಕೊಟ್ಕೊಡುವಂಥದ್ದು ವಿನ್ಯಾಸ ಮಾಡಿ 200 ಎಕರೆ ಪ್ರದೇಶದಲ್ಲಿ ಒಟ್ಟಾರೆ ಪ್ರತಿಯೊಂದು ರೀತಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡುವಂಥದ್ದು ನಿಮ್ಮ ಸೂತ್ರ ಅಡಿಯೊಳಗೇನೆ ಬರ್ತೈತಿ. ಇದು ವಿಶೇಷವಾದ ಅಕ್ವಿಷನ್ ಮಾಡುವಂಥ ಹೆಚ್ಚುವರಿ 50% ಉಳಿತಾ ಇದೆ. ಸುಮಾರು ಒಂದು 5 ದಯಮಾಡಿ ಅರ್ಥ ಮಾಡ್ಕೋರಿ. 2, 3, 10 ಎಲ್ಲರ ಮಧ್ಯದ ಜಾಗ ಸೀಮಾ ನೀವು ಈಗ ಇದಕ್ಕೇನು ನಗರಾಭಿವೃದ್ಧಿ ಪ್ರಾಧಿಕಾರ ಪರಿಶೀಲನೆಯೊಳಗೆ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಸರ್ಕಾರ ಇಲ್ಲ, ಲಾಸ್ ಇಲ್ಲ, ಇನ್ನೂ ಸರ್ಕಾರಕ್ಕೆ ಆದಾಯ ಬರ್ತೈತಿ. ಒಂದು ವ್ಯವಸ್ಥೆ ಅವ್ರ ವ್ಯಾಪಾರಸ್ಥನ ಕೂಡಿಸ್ಕೊಂಡು ಯಾವ ರೀತಿ ನಿಮ್ಗೆ ಅಂಗಡಿಗಳು ಬೇಕು, ಕೆಳಗಿಂದ ಯಾವುದು ಮೇಲಿಂದ ಯಾವುದು, ಈ ರೀತಿ ಕುಂತು ಚರ್ಚೆ ಮಾಡಿದ್ರೆ ನಿಶ್ಚಿತವಾಗಿ ಸಮಸ್ಯೆ ಬಗೆಹರಿತೈತಿ. ಒಂದೇ ಕಡೆ ಮತ್ತೊಮ್ಮೆ ಭವಿಷ್ಯ ಕಟ್ಕೊಳ್ಳಿಕ್ಕೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ಅದನ್ನ ನಾನು ತಮ್ಮ ಹತ್ರ ಹೇಳ್ತಾ ಇದ್ದೀನಿ. ಪರ್ಸೆಂಟೇಜ್ ಒಂದು ಯಾವುದೇ ಒಂದು ಲೆವೆಟರ್ ಮಾಡ್ಬೇಕಾದ್ರೆ ನಾನು ಹಿಂದೇನು UD ಮಿನಿಸ್ಟರ್ ಇದ್ನಲ್ಲ, ಎಷ್ಟು ಪರ್ಸೆಂಟೇಜ್ ಕಮರ್ಷಿಯಲ್ ಇಡಬೇಕು ಅಷ್ಟು ಇಡ್ಬೋದು. ಈ ಮಿಕ್ಕಿದ್ ಹೇಳಿ, ನೀವು ಆಕ್ಷನ್ ಮಾಡಕ್ ಪರ್ಮಿಷನ್ ಕೊಡಿ, ಬೇಕಾದ್ರೆ 200 ಎಕರೆನೂ ಆಕ್ಷನ್ ಮಾಡ್ಸೋಣ. ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬೇಕಾದ್ರೆ ಚೇಂಜ್ ಆಫ್ ಪ್ಲಾನ್ ಮಾಡೋಣ. ಸರ್, ಆಕ್ಷನ್ ಮಾಡ್ಕೊಂಡ ನಂತರ ಆಕ್ಷನ್ ಮಾಡಿ ಅಲಾಟ್ಮೆಂಟ್ ಎಷ್ಟು ಇದೆಯೋ ಅಷ್ಟಕ್ಕೆ ಮಾತ್ರ. ಮಿಕ್ಕಿದ 200 ಎಕರೆ ಬೇಕಾದ್ರೆ ಎಲ್ಲ ಕಮರ್ಷಿಯಲ್ ನೀವೆಲ್ಲ ಕನ್ವರ್ಟ್ ಮಾಡ್ಕೊಳ್ಳಿ. ಸರ್, ನೀವು ಹೇಳೋದು ಒಪ್ಕೊಳ್ತೀನಿ. ನಾನು ಆಕ್ಷನ್ ಮಾಡುವಂತ ಪ್ರಶ್ನೆ ಎಲ್ಲಿ ಬರ್ತೈತೆ ಅಂದ್ರೆ 100 ಅಡಿ ರೋಡ್ಗೆ ಮಾಡೋಣ ಸರ್. 100 ಅಡಿ ರೋಡೇ ಮಾಡ್ಬಿಟ್ಟು 100 ಅಡಿ 50 ಬೇಕಾಗುತ್ತೆ. ನೀವು ಕೊಡಿ. ನಿಮ್ಮ ವರ್ತಕರೆಲ್ಲ ಚೆನ್ನಾಗಿರ್ಲಿ, ಎಲ್ಲ ಶಿಫ್ಟ್ ಆಗ್ಲಿ, ಕೋರ್ಟ್ಗೆ ಹೋಗ್ಲಿ. ಆಕ್ಷನ್ ಯು ಬೈ ಇಟ್, ಮೇಕ್ ಎ ಕಮರ್ಷಿಯಲ್. ಸರ್, ಇದು ಬರ್ತದೆ ಅಂತ ತಿಳ್ಕೊಂಡು ಈಗಾಗಲೇ ನೀವು ಪ್ರೊಸೆಸ್ ಮಾಡಿದಿರಿ. ಈಗಾಗಲೇ 1 ವರ್ಷದಿಂದ ನಡೆದಿದೆ ಸರ್. ನೀವು ಆ ವ್ಯಾಪಾರಸ್ಥರ ಜೊತೆ ಸೇರಿಸುವಂತ ಕೆಲಸ ಮಾಡ್ರಿ, ನಿಮ್ಮ ಅಧಿಕಾರಿಗಳನ್ನ ನಿಶ್ಚಿತವಾಗಿ ಆಗುತ್ತೆ. ಅದಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಅನ್ನುವಂಥ ಸತ್ಯ ಅಪೇಕ್ಷೆ ಅಂತ ಸಹಾಯಕ್ಕೆ ಬನ್ರಿ. ಅದು ಉಪಮುಖ್ಯಮಂತ್ರಿಗಳೇ ಒಂದು ಮಧುಮಾದೇಗೌಡ ಕೇಳಬೇಡಿ. ಮಧುಮಾದೇಗೌಡ